ಇನ್ನು ಖಾಸಗಿ ಬಸ್ ಚಾಲಕರನ್ನ ತಂದು ಬಸ್ ಚಲಾಯಿಸುವಂತಹ ಕೆಲಸ ಆಗ್ತಾ ಇದೆ. ಖಾಸಗಿ ಚಾಲಕರಿಂದ ಸರ್ಕಾರಿ ಬಸ್ಗಳ ಚಾಲನೆ. ಯಾಕಂದ್ರೆ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟು ಇವತ್ತು ಬಸ್ನ ಬಂದ್ ಮಾಡಿದ್ದಾರೆ. ಬಸ್ ಎತ್ತುವುದಿಲ್ಲ ಅಂತ ಹೇಳಿ ಅವರು ಹೋರಾಟವನ್ನ ಮಾಡ್ತಿದ್ದಾರೆ. ಹಾಗಾಗಿ ಖಾಸಗಿ ಚಾಲಕರನ್ನ ಬಳಸಿಕೊಳ್ಳುವಂತಹ ಯತ್ನ. ಯಾದಗಿರಿ ಬಸ್ ನಿಲ್ದಾಣದಿಂದ ಬಸ್ಗಳ ಸಂಚಾರ. ನಿಲ್ದಾಣದಲ್ಲೇ ಟಿಕೆಟ್ ನೀಡ್ತಿದ್ದಾರೆ ಕಂಟ್ರೋಲರ್. ಖಾಸಗಿ ಬಸ್ ಚಾಲಕರು ಬಸ್ ಚಾಲನೆ ಮಾಡಿದ್ರೆ ನಿಲ್ದಾಣದಲ್ಲಿ ಬರುವಂತಹ ಪ್ರಯಾಣಿಕರಿಗೆ ಕಂಟ್ರೋಲರ್ ಬಸ್ ಟಿಕೆಟ್ ಅನ್ನು ವಿತರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರದು ಅಂತ ಹೇಳಿ ಈ ರೀತಿಯ ಒಂದು ಕ್ರಮ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಮೀನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದಿನಿಂದ ಸಾರಿಗೆ ನೌಕರರ ಮುಷ್ಕರ ಆರಂಭ ಆಗಿದೆ. ಈ ಒಂದು ಸಾರಿಗೆ ಮುಷ್ಕರದ ಎಫೆಕ್ಟ್ ಯಾದಗಿರಿ ಜಿಲ್ಲೆಯಲ್ಲಿ ಸಹಿತ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಸಹಿತ ಬೆಳಗ್ಗೆಯಿಂದಲೇ ಯಾವುದೇ ಸಾರಿಗೆ ಇಲಾಖೆ ಬಸ್ಗಳು ಸಂಚಾರ ಆಗ್ತಿಲ್ಲ. ಹೀಗಾಗಿ ಖಾಸಗಿ ವಾಹನಗಳ ಮೊರೆ ಪ್ರಯಾಣಿಕರು ಹೋಗ್ತಿದ್ದಾರೆ. ಯಾಕಂದರೆ ಸಹಜವಾಗಿ ಸಾರಿಗೆ ಅಂದರೆ ಬಸ್ಗಳು ರಸ್ತೆಗೆ ಇಳಿಯೋದ ಕಾರಣಕ್ಕಾಗಿ ಸಾಕಷ್ಟು ಜನ ಪ್ರಯಾಣಿಕರು ಸಹಿತ ತೊಂದರೆ ಆಗಿರುತ್ತದೆ. ಬೆಳಗ್ಗೆ ಯಾದಗಿರಿ ಅಂದರೆ ಏನು ಬೆಂಗಳೂರು ಮತ್ತು ಮುಂಬೈ ಕಡೆಯಿಂದ ಸಾಕಷ್ಟು ಟ್ರೈನ್ಗಳು ಬರ್ತವೆ. ಹೀಗಾಗಿ ಆ ಟ್ರೈನ್ಗಳಿಗೆ ಬರುವಂಥ ಪ್ರಯಾಣಿಕರು ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಿಂದ ಬೇರೆ ಬೇರೆ ಕಡೆ ಹೋಗಬೇಕಾಗುತ್ತೆ. ಆದರೆ ಪ್ರಯಾಣಿಕರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಖಾಸಗಿ ವಾಹನಗಳ ಮೊರೆ ಹೋಗುವಂಥ ಪರಿಸ್ಥಿತಿಗೆ ಇಲ್ಲಿ ನಿರ್ಮಾಣ ಆಗಿರುತ್ತದೆ. ಸಾಕಷ್ಟು ಜನ ಇಲ್ಲಿಂದ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಿಂದ ಪಕ್ಕದ ನಾರಾಯಣಪೇಟೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕಾಗುತ್ತೆ. ಆದರೆ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥ ಪ್ರಯಾಣಿಕರಿಗೆ ದುಪ್ಪಟ್ಟು ಚಾರ್ಜ್ ಮಾಡುವಂಥ ವ್ಯವಸ್ಥೆ ಈಗ ಇಲ್ಲಿ ನಿರ್ಮಾಣ ಆಗಿರುತ್ತದೆ. ಖಾಸಗಿ ವಾಹನ ಚಾಲಕರು ಹಾಗೂ ಮಾಲೀಕರು ದುಪ್ಪಟ್ಟು ಹಣ ವಸೂಲಿ ಪ್ರಯಾಣಿಕರ ಹತ್ರ ಮಾಡ್ತಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಜನ ಪ್ರಯಾಣಿಕರು ಸಹಿತ ತೊಂದರೆ ಅನುಭವಿಸ್ತಿದ್ದಾರೆ. ಸಾಕಷ್ಟು ಜನ ನೋಡ್ಬೋದು ಖಾಸಗಿ ವಾಹನಗಳ ಟಾಪ್ ಮೇಲೆ ಸಹಿತ ಕೂತ್ಕೊಂಡು ಪ್ರಯಾಣ ಬೆಳೆಸಬೇಕಂತ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಯಾಕಂದರೆ ಬೆಳಗ್ಗೆ 6 ಗಂಟೆಯಿಂದ ಸಹಿತ ಮುಷ್ಕರ ಆರಂಭ ಆಗಿದೆ. ಯಾವೊಬ್ಬ ಸಾರಿಗೆ ಇಲಾಖೆ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಕರ್ತವ್ಯಕ್ಕೆ ಹಾಜರಾಗದೆ ಈ ಒಂದು ಮುಷ್ಕರಕ್ಕೆ ಬೆಂಬಲ ಸಹಿತ ಕೊಟ್ಟಿರುತ್ತದೆ. ಈಗ ನೋಡ್ಬೋದು ಸಾಕಷ್ಟು ಖಾಸಗಿ ವಾಹನಗಳ ಮೂಲಕ ನಾರಾಯಣಪೇಟೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಪ್ರಯಾಣಿಕರು ಹೋಗ್ತಿದ್ದಾರೆ. ಅವರು ಬೆಳಗ್ಗೆ 5 ಗಂಟೆಗೆ ಈ ಒಂದು ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದರೆ ಆದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಸಾರಿಗೆ ವ್ಯವಸ್ಥೆ ಇಲ್ಲ. ಹೀಗಾಗಿ ಅವರು ಖಾಸಗಿ ವಾಹನಗಳ ಮೊರೆ ಸಹಿತ ಹೋಗ್ತಿದ್ದಾರೆ. ಈ ಒಂದು ವಾಹನದ ಚಾಲಕರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು? ಬಸ್ಗಳು ಬಂದಿದ್ದಾವೆ, ಡಬಲ್ ಚಾರ್ಜ್ ಮಾಡ್ತಿದ್ರು ಅಂತಲ್ಲ, ಎಷ್ಟು ಕೇಳ್ತಿದ್ರು ಅವ್ರ ಹತ್ರ? ಸರ್ ಏನಿಲ್ಲ, ಅವರು ಇಲ್ಲಿಂದ 120 ಕಿಲೋಮೀಟರ್ ಆದ್ರೆ ಇಲ್ಲಿಗೆ ನಾವು ಇಲ್ಲಿಂದ 220 ರೂಪಾಯಿ ತೊಗೊಳತ್ತೀವಿ ಸರ್ ಚಾರ್ಜ್. ಹಾಂ, ಮೊದಲು ಅಲ್ಲಿಗೆ 200 ರೂಪಾಯಿ ತೊಗೊಂಡ್ರೆ 20 ರೂಪಾಯಿ ಜಾಸ್ತಿ ತೊಗೊಳತ್ತೀವಿ ಸರ್. ಅಲ್ಲ, ಈಗ ಅವ್ರು ಹೇಳ್ತಿದ್ದಾರೆ ಇಲ್ಲಿಂದ ನಾರಾಯಣಪೇಟೆಗೆ ಬರೀ 120 ರೂಪಾಯಿ ಇತ್ತು, 240 ರೂಪಾಯಿ ಚಾರ್ಜ್ ಮಾಡತ್ರ ಅಂತ ಅಲ್ರಿ ಸರ್. ನಾರಾಯಣಪೇಟೆಯಿಂದ ಮಾಮನವ್ರ ಬಾಗ್ಲಾಗ ಇರ್ತಾರೆ ರೀ, ಕೊಯ್ಲಕೊಂಡ ಅಂತ ಅಲ್ಲಿಗೆ ಹೊಂಟಿವ್ರಿ ಸರ್. ನಾವು ಈಗ ಕೊಯ್ಲಕೊಂಡ ಬಲ್ಲಿಗೆ ಹೊಂಟಿವ್ರಿ. ಇಲ್ಲ, ಡಬಲ್ ಹೇಳ್ರಿ 20 ರೂಪಾಯಿ ಜಾಸ್ತಿ ತೊಗೊಳತ್ತೀವಿ ಸರ್ ಅಷ್ಟೇ. ಹಾಂ, 20 ರೂಪಾಯಿ ಜಾಸ್ತಿ ತೊಗೊಳತ್ತೀವಿ. ಏನು ಜಾಸ್ತಿ ಏನು ಹೇಳ್ರಿ, ಅಲ್ಲಿ ಯಾವಾಗಲೂ 200 ರೂಪಾಯಿ ತೊಗೊತೀರಿ, 20 ರೂಪಾಯಿ ಜಾಸ್ತಿ ತೊಗೊಳತ್ತೀವಿ ಅಷ್ಟೇ. ಹಾಂ, 20 ರೂಪಾಯಿ ಜಾಸ್ತಿ ತೊಗೊಳತ್ತೀವಿ. ಇಲ್ಲಿರುವಂಥ ಚಾಲಕರು ಹೇಳುವಂಥ ಮಾತಾಗಿದೆ, ಪ್ರಯಾಣಿಕರು ಏನು ಬಸ್ಗಳು ಬಂದಿರುವ ಕಾರಣಕ್ಕಾಗಿ ಸಹಜವಾಗಿ ಖಾಸಗಿ ವಾಹನಗಳ ಮೊರೆ ಹೋಗ್ತಿದ್ದಾರೆ. ಹೀಗಾಗಿ ಅವರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಈಗ ಸಾರಿಗೆ ಏನು ಖಾಸಗಿ ವಾಹನಗಳ ಚಾಲಕರು ಮತ್ತು ಮಾಲೀಕರು ಮಾಡ್ತಿರುವಂಥದ್ದು. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.